ಹಾಯ್ ಫ್ರೆಂಡ್ಸ್, ಗೋಲ್ಡನ್ ನೀಡಲ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಮಿಷಿನ್ ಬಗ್ಗೆ ಅಂದರೆ ನಾನು ತೊಗೊಂಡಿರೋ ಮಿಷಿನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂದ್ಕೊಂಡಿದ್ದೀನಿ. ಇದು ನನ್ನ ಮಿಷಿನು. ಇದು ತೊಗೊಂಡು ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಆಯಿತು. ಇದಕ್ಕೆ ಮುಂಚೆ ಒಂದು ಮಿಷಿನ್ ಇತ್ತು, ಬಟ್ ನಾನು ಪ್ರೆಗ್ನೆಂಟ್ ಆದಮೇಲೆ ಅದರಲ್ಲಿ ಯೂಸ್ ಮಾಡಲ್ಲ ಅಂತ ಅಂದ್ಬಿಟ್ಟು, ಅಂದರೆ ಸೆಕೆಂಡ್ ಹ್ಯಾಂಡ್ ಅದು ತುಂಬ ದಿನ ಹಾಗೆ ಇಟ್ಟರೆ ಅದು ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಯೂಸ್ ಮಾಡಿಲ್ಲ. ಆ ಕಾರಣಕ್ಕೆ ಅದನ್ನು ಸೇಲ್ ಮಾಡಿಬಿಟ್ಟೆ. ಇದು ಹೊಸ್ದಾಗಿ ತೊಗೊಂಡಿರೋದು, ಒಂದು 5 ಇಯರ್ಸ್ ಆಗಿದೆ ಇದು ತೊಗೊಂಡು. ಈ ಮಿಷಿನ್ ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು ಮಿಷನ್ನು. ಇದು 19,000 ಇದು ಟೋಟಲ್ಲು ಅಮೌಂಟು. ಇದೇ ಥರದ್ದು ಇದೇ ಥರದ್ದು ಥ್ರೆಡ್ ಕಟ್ ಆಗೋ ಮಿಷಿನ್ ಇದೆ, ಬಟ್ ಇದ್ರಲ್ಲಿ ಥ್ರೆಡ್ ಕಟ್ ಆಗೋಲ್ಲ. ನನ್ನ ಮಿಷಿನಲ್ಲಿ ಥ್ರೆಡ್ ಕಟ್ ಆಗೋಲ್ಲ. ಸೇಮ್ ಕಂಪ್ಯೂಟ್ರ್ ಥರನೇ ಇದೆ, ಅಂದರೆ ಕಂಪ್ಯೂಟ್ರ್ ಮಿಷನ್ನೇ. ಬಟ್ ಇದರಲ್ಲಿ 2 ಥರ ಇರುತ್ತೆ. ಒಂದು ಥ್ರೆಡ್ ಕಟ್ ಆಗೋ ಮಿಷಿನ್ ಇರುತ್ತೆ, ಇನ್ನೊಂದು ಥ್ರೆಡ್ ಕಟ್ ಆಗದಿರೋ ಮಿಷಿನ್ ಇರುತ್ತೆ. ಅದು ಒಂದು 25,000 ಆಗ್ಬೋದು ಅನಿಸುತ್ತೆ. ನಿಮ್ಗೆ ಅದು ಬೇಕು ಅಂದರೆ ಅದು ತೊಗೋಬೋದು. ಇಲ್ಲ ಇದು ನಮಗಿದೆ ಸಾಕು ಅಂತಂದರೆ ಇದನ್ನು ಬೇಕಾದ್ರೂ ತೊಗೊಬೋದು. ಸೇಮ್ ಇರುತ್ತೆ, ಬಟ್ ಅದರಲ್ಲಿ ಥ್ರೆಡ್ ಕಟ್ ಆಗುತ್ತೆ, ಇದರಲ್ಲಿ ಥ್ರೆಡ್ ಕಟ್ ಆಗೋಲ್ಲ. ಅಷ್ಟು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಇರೋಲ್ಲ. ಇದು ಜಾಕಿಂಗ್ ಅಂತ ಮಿಷನ್ ನೇಮ್ ಬಂದು. ಇದರಲ್ಲಿ ಸ್ಪೀಡ್ ಕಂಟ್ರೋಲಿಂಗ್ ಇರುತ್ತೆ. ಸ್ಪೀಡ್ ಕಂಟ್ರೋಲ್ ಅಂದರೆ ನಾವು ನಿಧಾನಕ್ಕೆ ಬೇಕು ಅಂದರೆ ನಿಧಾನಕ್ಕೆ, ಫಾಸ್ಟಾಗಿ ಬೇಕು ಅಂದರೆ ಫಾಸ್ಟಾಗಿ, ಆ ಥರ ಎಲ್ಲ ಮಾಡ್ಕೊಬೋದು. ಮತ್ತು ಇದರಲ್ಲಿ ಇನ್ನೊಂದು ಫೆಸಿಲಿಟಿ ಏನು ಅಂತಂದರೆ ಫೋರ್ಸೆಬಲ್ ತುಳಿಯೋದಿರಲ್ಲ. ಸ್ಮೂತಾಗಿ ಹ್ಯಾಂಡಲ್ ಆಗುತ್ತೆ, ಅಂದರೆ ಸ್ಮೂತಾಗಿ ಮೂವ್ ಆಗುತ್ತೆ. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು, ಹೋಗುತ್ತೆ ಫಾಸ್ಟಾಗಿ. ಆ ಫೆಸಿಲಿಟಿ ಇದೆ. ಲೆಗ್ ಮಿಷಿನಲ್ಲಾದರೆ ಈ ಫೆಸಿಲಿಟಿ ಇರೋಲ್ಲ, ತುಂಬ ತುಳಿತಾನೇ ಇರಬೇಕು, ಆ ಥರ ಇರುತ್ತೆ. ಮತ್ತು ಇದರಲ್ಲಿ ನಮಗೆ ಹೇಗೆ ಕಂಟ್ರೋಲ್ ಬೇಕು, ಫಾಸ್ಟ್ ಆಗಬೇಕಂದ್ರೆ ಫಾಸ್ಟಾಗಿ, ಸ್ಲೋ ಆಗಬೇಕಾದ್ರೆ ಸ್ಲೋ ಆಗಿ, ಆ ಥರ ಎಲ್ಲ ಮಾಡ್ಕೊಬೋದು. ಮತ್ತು ನಮಗೆ ಈ ಮಿಷಿನ್ ಬೇಡ, ಥ್ರೆಡ್ ಕಟ್ಟಾಗೋ ಮಿಷಿನ್ ಬೇಕು ಅಂತಂದರೆ ಥ್ರೆಡ್ ಟ್ರಿಮ್ ಆಗುತ್ತೆ. ಅದೇ ನಾವು ಪೆಡಲಲ್ಲೇ ಕಾಲಲ್ಲಿ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಥ್ರೆಡ್ ಅದರಲ್ಲೇ ಟ್ರಿಮ್ ಆಗುತ್ತೆ. ನಾವು ಕೈಯಿಂದ ಟ್ರಿಮ್ ಮಾಡಬೇಕು ಅನ್ನೋ ಇದೇ ಇರೋಲ್ಲ, ರಿಸ್ಕೇ ಇರೋಲ್ಲ. ಆ ಥರ ಇರುತ್ತೆ. ನನ್ನ ಹತ್ರ ಸ್ವಲ್ಪ ಅಮೌಂಟ್ ಕಮ್ಮಿ ಇತ್ತು ಆವಾಗ, ಹಾಗಾಗಿ ನಾನು ಈ ಮಿಷಿನ್ ತೊಗೊಂಡೆ. ನಿಮ್ಗೆ ಇವಾಗ ಬೇಕು ಅಂದರೆ ನೀವು ಈ ಮಿಷಿನ್ ಅಂದರೆ ಥ್ರೆಡ್ ಟ್ರಿಮ್ ಆಗೋ ಮಿಷಿನ್ನೇ ತೊಗೊಬೋದು. ತುಂಬ ಮಾಡೆಲ್ಗಳಿದೆ. ಜಾಕಿಂಗು, ಮತ್ತು ಜುಕ್ಕಿ, ಬ್ರದರು, ಸನ್ಸ್ಟಾರು, ಈ ಥರ ತುಂಬ ಮಿಷಿನ್ಗಳಿದೆ. ನೀವು ಯಾವ್ದು ಬೇಕಾದರೂ ತೊಗೊಬೋದು. ಅದರಲ್ಲಿ 2 ಅಂದರೆ ಜುಕ್ಕಿ ಮತ್ತು ಬ್ರದರು ತುಂಬ ವರ್ಷದಿಂದ ಇದೆ. ಅಂದರೆ ಗಾರ್ಮೆಂಟ್ಸಲ್ಲೆಲ್ಲ ಅದೇ ಜಾಸ್ತಿ ಯೂಸ್ ಮಾಡ್ತಾರೆ, ಜುಕ್ಕಿ ಮತ್ತು ಬ್ರದರು. ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಮಿಷಿನ್ಗಳು. ನೀವು ಅದನ್ನು ಬೇಕಾದ್ರೂ ತೊಗೊಬೋದು. ಅಂದರೆ ಮನೆ ಯೂಸ್ಗಾದರೆ ಸಿಂಪಲ್ಲಾಗಿರೋ ಈ ಥರ ಜಾಕಿಂಗು ಈ ಥರ ಮನೆ ಯೂಸ್ಗಾದರೆ ತೊಗೋಬೋದು. ಶಾಪ್ಗಾದರೆ ಸ್ವಲ್ಪ ಚೆನ್ನಾಗಿರೋದೇ ತೊಗೊಬೇಕಾಗುತ್ತೆ. ಇವತ್ತು ನನ್ನ ಮಿಷಿನ್ ಬಗ್ಗೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ. ನಾಳಿನ ವೀಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಅಂದರೆ ಕ್ಲಾಸ್ಗಳು ಸ್ಟಾರ್ಟ್ ಮಾಡ್ತೀನಿ. ಹೇಗೆ ಕಂಟ್ರೋಲ್ ಕಲಿಯೋದು ಅಂತ ಅಂದ್ಬಿಟ್ಟು ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನನ್ನ ಮಿಷಿನ್ ಬಗ್ಗೆ ಮಾಹಿತಿ ಕೊಡಬೇಕಾಯಿತು, ಹಾಗಾಗಿ ಕೊಟ್ಟೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯೂಸ್ ಆಗೋವಂಥ ವಿಷಯ ತರ್ತಾಯಿದ್ದೀನಿ. ನಿಮ್ಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ಚಾನಲ್ ತಂದಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಮತ್ತು ನಿಮ್ಗೆ ಯೂಸ್ ಆಗುತ್ತಾ ಇಲ್ವಾ ಅನ್ನೋದು ನನಗೆ ಮೆಸೇಜ್ ಮಾಡಿ ತಿಳಿಸಿ.